ತುಂಬ ದಿನ ಆಯಿತು ಏನಾದರೂ ಒಂದು ಹೊಸ ಡಿಶ್ ಮಾಡುವಂಥ ಮನಸ್ಸಾಯ್ತು. ಈಗ ಮಳೆಗಾಲದ ಸಮಯದಲ್ಲಿ ಈ ಶೆಟ್ಲೆ, ಕಲ್ಗ ಇವೆಲ್ಲ ಬರ್ತವೆ, ನಾರ್ಮಲ್ ಜಂಗ್ ಇಲ್ಲದದ್ದು. ಅದನ್ನು ಮಾಡೋದು ಹೇಗೆ? ಈಗ ನಾನು ಇವತ್ತು ಕಲ್ಗಂದು ಉಪ್ಪಿನಕಾಯಿ ಮಾಡಿದ್ದೀನಿ. ಕಲ್ಗಂದು ಉಪ್ಪಿನಕಾಯಿ ನೋಡಿ, ಇಲ್ಲ ಇದೆ ಕಲ್ಗ. ಅದು ಹ್ಯಾಂಗೆ ಮಾಡೋದು? ಒಂದು ಕಾವಲಿಲಿ ಕೊಕೊನಟ್ ಆಯಿಲ್ ಹಾಕಿ ಈ ಕಲ್ಗನ್ನ ಅಥವಾ ಶೆಟ್ಲೆನ ಅದರಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿ 80% ಫ್ರೈ ಆದದ್ದೇ ಅದರಲ್ಲಿ ಕೊಕೊನಟ್ ಆಯಿಲ್ ಆಲ್ರೆಡಿ ಇದೆ. ಅದೇ ಆಯಿಲಲ್ಲಿ ಮೆಣಸಿನ ಹುಡಿ, ಸ್ವಲ್ಪ ಹಳದಿ ಹುಡಿ, ಸಾಣೆ ಕಟ್ಟ ಸಾಲ್ಟ್, ಆಮೇಲೆ ಹೀಂಗು ಸ್ವಲ್ಪ, ಆಮೇಲೆ ವಿನೆಗರ್ ಒಂದು ಮುಚ್ಚಳ ಅಥವಾ 2 ಮುಚ್ಚಳ, ಒಂದು ಸ್ವಲ್ಪ ನೀರು ಎಷ್ಟು ಹಾಕ್ಬಿಟ್ರೆ ನಿಮ್ಮದು ಉಪ್ಪಿನಕಾಯಿ ರೆಡಿ. ಕಲ್ಗಂದು ಅಥವಾ ಶೆಟ್ಲಿದು ನೀವೇನು ಮಾಡ್ತೀರಾ, ಅದಕ್ಕೆ ತಿನ್ಬೇಕಲ್ಲ, ಅದಕ್ಕೆ ಟೇಸ್ಟ್ ಹೇಗೆ ಅದು ಒಂದು ಸಲ ನೋಡ್ಬೇಕಲ್ಲ. ಹೇಳ್ಕೊಂಡು ನಾನು ನಿಮ್ಗೆ ಐಟಮ್ ಎಲ್ಲ ಹೇಳಿದ್ದೇನೆ. ಓಕೆ, ಐಟಮ್ ಎಲ್ಲ ಹೇಳಿದ್ದೇನೆ, ಅದು ತಿನ್ನಲೇಬೇಕಲ್ಲ. ಇದು ನೋಡಿ, ಒಂದು ಇಷ್ಟು ಉಪ್ಪಿನಕಾಯಿ ನಿಮ್ಗೆ ಕಂಪ್ಲೀಟ್ ಒಂದು ಊಟ ಫಿನಿಶ್ ಆಗ್ತದೆ. ಎಲ್ಲ ಕಲ್ಗ ನೋಡಿ ಹಾಕ್ಕೊಳ್ತೇನೆ. ಇವತ್ತು ಒಳ್ಳೆ ಕಲ್ಗ ಬಂದಿತ್ತು. ಅಪ್ಪ, ಉಪ್ಪು, ಖಾರ, ಹುಳಿ, ಹಿಂಗಿನ ಸ್ಮೆಲ್ಲು, ಸಣ್ಣ ಕಟ್ಟ ಇದು ಉಪ್ಪಿಂದು ನೋಡಿ. ಕಲ್ಗ ತಾಜಾ ಕಲ್ಗ ಇವತ್ತಿಂದು. ನಿಮ್ಗೆ ಇಷ್ಟು ಸಾಬೇಡ, ಇಷ್ಟು ಅನ್ನ ಊಟ ಮಾಡ್ಬೋದು 1 ಕಿಲೋ. ಜಂಗಿಲೇನಿಲ್ಲ. ಅನ್ನದ ಜೊತೆ, ಚಪಾತಿ ಜೊತೆ, ಬ್ರೆಡ್ ಜೊತೆ, ಪರೋಟ ಜೊತೆ, ಹ್ಯಾಂಗ್ ಬೇಕತ್ತಾಕ ಕಲ್ಗ ತಿನ್ಲಿಕ್ಕೆ ಮಜಾ. ಕಲ್ಗ ಶೆಟ್ಲೆ, ಮೊನ್ನೆ ಶೆಟ್ಲಿ ಮಾಡಿದೆ. ನೋಡಿ ಕಲ್ಗ, ಕಲ್ಗದಲ್ಲಿ 2-3 ಟೈಪ್ ಉಂಟು. ಒಂದು ದೊಡ್ಡ ಕಲ್ಗ, ಸಣ್ಣ ಕಲ್ಗ. ಯಾವುದು ಬಿಡ್ಲಿಕ್ಕೆ ಮನಸ್ಸು ಬರಲಿಲ್ಲ, ಮತ್ತು ಅನ್ನನ ಊಟ ಮಾಡಬೇಕು. ನೀವು ಮಾಡ್ಕೊಳ್ಳಿ ಇದೇ ಥರ. ನಾನು ಯಾವ ಥರ ಹೇಳಿದ್ದೀನಿ ಅದೇ ಥರ ಮಾಡಿಬಿಟ್ರೆ ಇದು 1 ತಿಂಗಳಿಟ್ಟರೆ ಆಗೋದಿಲ್ಲ. ಯಾಕೆಂದರೆ ಈ ವಿನೆಗರ್ ಅಷ್ಟು ಪ್ರೊಟೆಕ್ಟ್ ಮಾಡ್ತದೆ. ಯಾವುದೇ ಉಪ್ಪಿನಕಾಯಿ ತಗೊಳ್ಳಿ, ಇದು ವಿನೆಗರ್ ಇಲ್ಲದೆ ಉಪ್ಪಿನಕಾಯಿ ಆಗೋದಿಲ್ಲ, ವರ್ಷಗಟ್ಟಲೆ ಆಗೋದಿಲ್ಲ. ಇದೇ ಥರ ಶೆಟ್ಲಿದು ಉಪ್ಪಿನಕಾಯಿ ಇದು ಕಲ್ಗಂದು ಹಾಕಿ ಮಾಡಿ ದಮ್ ಹೊಡಿರಿ, ಕೈಗೆ ಬಾಯಿಗೆ ಜಗಳ. ಬಲೋ ಭಾರತ್ ಮಾತಾ ಕಿ ಜೈ.